ತಮಿಳುನಾಡು ಜನರಿಗೆ ಹತ್ತಿರವಾಗೋದಕ್ಕೆ ಸಿಎಂ ವಿಜಯ್ ಜೋಸೆಫ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಮಾದರಿಯಲ್ಲೇ ಕರ್ನಾಟಕದ ಸಿಎಂ, ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದ ಮಾದರಿಯನ್ನೇ ತಮಿಳುನಾಡಿನಲ್ಲಿ ಅನುಸರಿಸೋದಕ್ಕೆ ಈಗ ವಿಜಯ್ ಮುಂದಾಗಿರುವಂಥದ್ದು. ಅಲ್ಲಿ ಇದೇ ಮಾದರಿಯನ್ನು ಅನುಸರಿಸೋದಕ್ಕೆ ಸಾರ್ವಜನಿಕ ಕುಂದುಕೊರತೆ ಅಹವಾಲುಗಳ ಆಲಿಕೆಗೆ ಅವರು ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಕಚೇರಿಯಿಂದಲೂ ಕೂಡ ಮಾಹಿತಿಯನ್ನು ಈಗಾಗಲೇ ತಮಿಳುನಾಡು ಸರ್ಕಾರದ ಕಲೆ ಹಾಕಿರುವಂಥದ್ದು. ಸದ್ಯ ಮಾಹಿತಿಯನ್ನು ಕೇಳಿ ಅಲ್ಲಿನ ಸರ್ಕಾರ, ನಮ್ಮ ಸರ್ಕಾರದಿಂದ ನೀವು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತೀರಾ, ಹೇಗೆ ಜನರ ಸಮಸ್ಯೆಗಳನ್ನು, ಅವರ ಅಹವಾಲುಗಳನ್ನು ಯಾವ ರೀತಿಯಲ್ಲಿ ಸ್ವೀಕರಿಸ್ತೀರಾ, ಅವುಗಳನ್ನು ಯಾವ ರೀತಿಯಲ್ಲಿ ಬಗೆಹರಿಸ್ತೀರಾ, ಅದರ ಬಗ್ಗೆ ಮಾಹಿತಿಯನ್ನು ಕೊಡಿ, ನಮಗೂ ಒಂದಷ್ಟು ಸಲಹೆಗಳನ್ನು ಕೊಡಿ ಅಂಥೇಳಿ ವಿಜಯ್ ಅವರ ಮುಖ್ಯಮಂತ್ರಿಯ ಕಚೇರಿಯಿಂದ ಮಾಹಿತಿಯನ್ನು ಕಲೆ ಹಾಕಲಾಗಿರುವಂಥದ್ದು. ಸಿದ್ದು ಮಾಡಲನ್ನೇ ಅನುಸರಿಸೋದಕ್ಕೆ ಈಗ ವಿಜಯ್ ಅವರು ಮುಂದಾಗಿದ್ದಾರೆ. ಅದನ್ನೇ ಅನುಸರಿಸೋಣ ಅಂಥೇಳಿ ಸಾರ್ವಜನಿಕ ಕುಂದುಕೊರತೆ ಅಹವಾಲುಗಳನ್ನು ಆಲಿಸೋದಕ್ಕೋಸ್ಕರ ಅವರು ತೀರ್ಮಾನವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಕಚೇರಿಯಿಂದ ತಮಿಳುನಾಡು ಸರ್ಕಾರಕ್ಕೆ ಇದರ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ರವಾನೆ ಆಗಿರುವಂಥದ್ದು. ಕರ್ನಾಟಕದಲ್ಲಿ ಸಿಎಂಒ ಕಚೇರಿ ಹೇಗೆ ಕಾರ್ಯನಿರ್ವಹಿಸುತ್ತೆ, ಎಷ್ಟು ಅಧಿಕಾರಿಗಳು ಅದರಲ್ಲಿ ಕೆಲಸ ಮಾಡ್ತಾರೆ, ಹಾಗೆ ಅವರಿಗೆ ಎಷ್ಟು ದೂರುಗಳು ಬರುತ್ತೆ, ಅದರಲ್ಲಿ ಎಷ್ಟು ಇತ್ಯರ್ಥ ಆಗಿದ್ದಾವೆ, ಯಾವ ರೀತಿಯಲ್ಲಿ ಇತ್ಯರ್ಥ ಆಗಿದ್ದಾವೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಜನರ ಸಮಸ್ಯೆಗಳನ್ನು ಯಾವ ಯಾವ ರೀತಿಯಲ್ಲಿ ಬಗೆಹರಿಸೋದಕ್ಕೆ ಸಾಧ್ಯ ಇದೆ, ಯಾವ ಯಾವ ಸಮಸ್ಯೆಗಳನ್ನು ಯಾವ ಯಾವ ರೀತಿಯಲ್ಲಿ ನಾವು ಬಗೆಹರಿಸ್ಬೋದು, ಜನರಿಗೆ ಹೇಗೆ ಪರಿಹಾರವನ್ನು ಕೊಡಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದೆ. ಆಡಳಿತ ಯಂತ್ರವನ್ನು ಜನರ ಬಳಿಗೆ ತೆಗೆದುಕೊಂಡು ಹೋಗೋದು ಹೇಗೆ, ನಾವು ಕೂತಲ್ಲಿ ಜನ ಬರೋದಲ್ಲ, ಜನರ ಬಳಿಗೆ ನಾವು ಹೋಗೋದಕ್ಕೆ ಯಾವ ರೀತಿಯಲ್ಲಿ ಆಡಳಿತ ಯಂತ್ರವನ್ನು ನಾವು ಜನರ ಬಳಿಗೆ ತೆಗೆದುಕೊಂಡು ಹೋಗಬಹುದು, ಹೀಗೆ ಸಂಪೂರ್ಣ ಮಾಹಿತಿಯನ್ನು ತಮಿಳುನಾಡು ಸರ್ಕಾರ, ಕರ್ನಾಟಕದ ಸರ್ಕಾರ ಸಿಎಂಒ ಕಚೇರಿಯಿಂದ ಪಡೆದುಕೊಂಡಿದೆ. ಸಿಎಂ ವಿಶೇಷ ಕರ್ತವ್ಯಾಧಿಕಾರಿಯಾಗಿರುವಂತಹ ಡಾಕ್ಟರ್ ವೈಷ್ಣವಿ ಕುಪ್ಪಸ್ವಾಮಿ ನೇತೃತ್ವದಲ್ಲಿ ಈ ಕಚೇರಿ ನಡೆಯುವಂಥದ್ದು. ಕರ್ನಾಟಕದಲ್ಲಿ ಜನರ ಸಮಸ್ಯೆಗಳು ಇತ್ಯರ್ಥಪಡಿಸುವಲ್ಲಿ ಸಿಎಂಒ ಅಂದರೆ ಚೀಫ್ ಮಿನಿಸ್ಟರ್ ಆಫೀಸ್ ಏನಿದೆ, ಇದು ಯಶಸ್ವಿಯಾಗಿದೆ. ಹೀಗಾಗಿ ತಮಿಳುನಾಡಿನಲ್ಲೂ ಕೂಡ ಇದನ್ನೇ ಅನುಕರಣೆ ಮಾಡೋದಕ್ಕೆ ವಿಜಯ್ ಸರ್ಕಾರ ಮುಂದಾಗಿರುವಂಥದ್ದು. ಸೋಷಿಯಲ್ ಮೀಡಿಯಾ ಮೂಲಕ ನೇರವಾಗಿ ಸಿಎಂಒ ಕಚೇರಿಗೆ ದೂರುಗಳನ್ನು ಕೊಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ನೇರವಾಗಿ ಸಿಎಂಒ ಕಚೇರಿಗೇ ನೀವು ದೂರನ್ನು ಕೊಡಬಹುದು, ಅಲ್ಲಿ ಅದಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಆ ಸಮಸ್ಯೆಗಳು ಮತ್ತು ದೂರುಗಳನ್ನು ಇತ್ಯರ್ಥಗೊಳಿಸ್ತಾ ಇರುವಂತಹ ಸಿಎಂಒ ಕಚೇರಿ ಕರ್ನಾಟಕದಲ್ಲಿ ಯಾವ ರೀತಿ ಇದೆಯೋ ಅದೇ ಮಾದರಿಯನ್ನು ಇದೀಗ ತಮಿಳುನಾಡಿನಲ್ಲೂ ಕೂಡ ಆರಂಭಿಸಿದ್ದಾರೆ. ವಿಜಯ್ ಅವರ ನೇತೃತ್ವದ ಸರ್ಕಾರ ಇದನ್ನು ಆರಂಭಿಸಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.